ಕಡೆ ಅಷ್ಟೇ ಎದೆ ಹಾಲನ್ನ ಕುಡಿಯೋದು, ಇನ್ನೊಂದು ಕಡೆ ಕೊಟ್ಟರೆ ಕುಡಿಯೋದೇ ಇಲ್ಲ, ತುಂಬ ಹಠ ಮಾಡುತ್ತೆ. ನನಗೆ ಒಂದು ಸೈಡ್ ಎದೆ ಅಂತಂದರೆ ಬ್ರೆಸ್ಟು ತುಂಬ ಸಣ್ಣ ಇದೆ, ಯಾಕಂತಂದರೆ ಮಗು ಆ ಸೈಡಲ್ಲಿ ಫೀಡೇ ಮಾಡೋದಿಲ್ಲ. ನನಗೆ ರೈಟ್ ಸೈಡಲ್ಲಿ ಹಾಲು ಸಖತ್ ಕಡಿಮೆ ಇದೆ, ಜಾಸ್ತಿ ಬರೋದಿಲ್ಲ. ಸೊ ಮಗು ಜಾಸ್ತಿ ಲೆಫ್ಟ್ ಸೈಡೇ ಪ್ರಿಫರ್ ಮಾಡುತ್ತೆ. ಯಾಕೆ ಈ ರೀತಿ? ಆ್ಯಂಡ್ ಒಂದು ಬ್ರೆಸ್ಟ್ ಸಣ್ಣ ಇದೆ, ಇನ್ನೊಂದು ಬ್ರೆಸ್ಟ್ ದಪ್ಪ ಇದೆ. ಈ ಒಂದು ಪ್ರಶ್ನೆ ಸಾಕಷ್ಟು ಮಾಮೀಸ್ಗೆ ಕಾಡ್ತಾ ಇರುತ್ತೆ. ಈ ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸುವಾಗ ಕೆಲವೊಂದು ಸಲ ಒಂದು ಸೈಡ್ ಪ್ರಿಫರೆನ್ಸ್ ಮಾಡ್ತಾರೆ. ಕೆಲವು ಮಕ್ಕಳುಗಳಿಗೆ ಲೆಫ್ಟ್ ಸೈಡ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ರೈಟ್ ಸೈಡ್ ಕುಡಿಯೋದೇ ಇಲ್ಲ. ಕೆಲವು ಮಕ್ಕಳುಗಳಿಗೆ ರೈಟ್ ಸೈಡ್ ಜಾಸ್ತಿ ಕುಡಿತಾರೆ, ಲೆಫ್ಟ್ ಸೈಡ್ ಕುಡಿಯೋದೇ ಇಲ್ಲ. ಇದು ನಾರ್ಮಲ್ಲ? ಈ ರೀತಿ ಮಕ್ಕಳು ಯಾಕೆ ಮಾಡ್ತಾರೆ ಅಂತಂದರೆ, ಎಸ್, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ನಮ್ಮ ನೇಚರು ಅದೇ ರೀತಿ ಇರೋದಲ್ವ. ಒಂದು ರೀತಿ ಇನ್ನೊಂದು ಯಾವುದೂ ಇರೋದಿಲ್ಲ. ಸೊ ಅಂದರೆ ಒಂದು ಗಿಡ ಈ ರೀತಿ ಇದೆ ಅಂತಂದರೆ ಇದೇ ಥರ ಗಿಡ ಎಲ್ಲಾರ ಸಿಗುತ್ತಾ? ನೋ. ಸೊ ಅದೇ ರೀತಿ ನೇಚರೂ ಸಹ ಒಂದು ಬ್ರೆಸ್ಟ್ನ ಒಂದು ಸ್ಟ್ರಕ್ಚರ್ ಇರಬಹುದು ಅಥವಾ ಸೈಜ್ ಇರ್ಬೋದು, ಸೊ ಇನ್ನೊಂದು ಬ್ರೆಸ್ಟ್ಗೆ ಇರೋದಿಲ್ಲ. ನಿಪ್ಪಲ್ಲೂ ಸಹ ಕೆಲವೊಂದು ಸಲ ಒಂದು ಸೈಡ್ ನಿಪ್ಪಲ್ ಚೆನ್ನಾಗಿರುತ್ತೆ, ಇನ್ನೊಂದು ಕಡೆ ನಿಪ್ಪಲ್ ಚಿಕ್ಕದಾಗಿರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಕೆಲವು ತಾಯಂದಿರು ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, DMs ಮಾಡ್ತಿರ್ತಾರೆ, ಮೇಡಮ್ ನನಗೆ ಈ ರೀತಿ ಇದೆ, ಒಂದು ಕಡೆ ತುಂಬ ಚಿಕ್ಕದಾಗಿದೆ ನಿಪ್ಪಲ್, ಏನು ಮಾಡೋದು? ಇದು ನನಗೆ ಮಾತ್ರ ಪ್ರಾಬ್ಲಮ್ ಅಂತ ಅನ್ನಿಸ್ತಿದೆ, ನಂಗೆ ತುಂಬ ಬೇಜಾರಾಗುತ್ತೆ, ಮಗು ಒಂದೇ ಕಡೆ ಕೇಳಿದಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ರೀತಿ ಎಲ್ಲರಿಗೂ ಇದು ಕಂಪ್ಲೀಟ್ಲಿ ಕಾಮನ್. ಇದು ನಾರ್ಮಲ್, ಒಂದು ಏನಂತ ಹೇಳೋದು, ಇಟ್ಸ್ ನಾರ್ಮಲ್, ಇನ್ಬಿಲ್ಟ್. ಯಾರಿಗೂ ಇದು ಪ್ರಾಬ್ಲಮ್ ಅಂತ ಏನು ಅಂದ್ಕೊಳ್ಬಾರ್ದು. ಇಟ್ಸ್ ನೇಚರ್ ಹೇಗೆ ನಮ್ಮನ್ನ ಕ್ರಿಯೇಟ್ ಮಾಡಿ ಕಳಿಸಿದೆ, ಇದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತಲೇ ಅಂದ್ಕೊಳ್ಬೇಕಾಗತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಮಗು ಒಂದೇ ಕಡೆ ಅಡಿಕ್ಟ್ ಆಗಿದೆ, ಒಂದೇ ಕಡೆ ಜಾಸ್ತಿ ಪ್ರಿಫರ್ ಮಾಡುತ್ತೆ. ನಾನು ಎಕ್ಸಾಂಪಲ್ ಮುಖಾಂತರ ಹೇಳ್ತಿದ್ದೀನಿ. ಮಗು ತುಂಬ ಲೆಫ್ಟ್ ಸೈಡ್ ಜಾಸ್ತಿ ಕುಡಿಯುತ್ತೆ, ಇಷ್ಟಪಡುತ್ತೆ ಬ್ರೆಸ್ಟ್ನ, ರೈಟ್ ಸೈಡ್ ಕೊಟ್ಟರೆ ಇಷ್ಟಪಡೋದಿಲ್ಲ. ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಆ್ಯಂಡ್ ಈ ರೀತಿ ಮಾಡೋದು ಮಕ್ಕಳು ಅವ್ರಿಗೆ ಒಂದು ಏನೋ ಅಡ್ಜಸ್ಟ್ ಆಗಿರುತ್ತೆ, ಲ್ಯಾಚಿಂಗ್ ಕರೆಕ್ಟ್, ಮಗುಗೆ ಬಾಯಲ್ಲಿ ನಿಪ್ಪಲ್ ಹೋದಾಗ ಲ್ಯಾಚಿಂಗ್ ಕರೆಕ್ಟ್ ಆಗಿರುತ್ತೆ, ಫ್ಲೋ ಜಾಸ್ತಿ ಇರಬಹುದು. ಆ್ಯಂಡ್ ಅದರ್ ಸೈಡ್, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಯಾವುದು ಜಾಸ್ತಿ ಪ್ರಿಫರ್ ಮಾಡಲ್ಲ, ಆ ಸೈಡಲ್ಲಿ ಫ್ಲೋ ಕಡಿಮೆ ಇರ್ಬೋದು, ಅಥವಾ ಲ್ಯಾಚಿಂಗ್ ಕರೆಕ್ಟಾಗಿ ಇಲ್ಲದೆ ಇರ್ಬೋದು, ನಿಪ್ಪಲ್ ಬಾಯಿಗೆ ಮಗುಗೆ ಕರೆಕ್ಟಾಗಿ ಸಿಗದೆ ಇರ್ಬೋದು. ಅದಕ್ಕೋಸ್ಕರ ಮಗು ಆ ಕಡೆ ಪ್ರಿಫರ್ ಕಡಿಮೆ ಮಾಡುತ್ತೆ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ನೀವು ಏನು ಮಾಡಬೇಕು? ಓಕೆ, ಮಗು ಇಷ್ಟಪಡ್ತಿಲ್ಲ, ದಟ್ಸ್ ಫೈನ್. ನೀವೇನು ಮಾಡಬೇಕು? ಈ ಒಂದು ಸ್ಟೆಪ್ನ ನೀವು ತಗೊಂಡಿಲ್ಲ ಅಂತಂದರೆ, ಎರಡು ಸೈಡು ನೀವು ಕರೆಕ್ಟಾಗಿ ಮಗುಗೆ ಫೀಡ್ ಮಾಡಿಸಿಲ್ಲ ಅಂತಂದರೆ, ನಿಮಗೆ ಫೀಡ್ ಮಾಡಿಸಿಲ್ದೇ ಇರೋ ಸೈಡು ಫ್ಲೋ ಕಡಿಮೆ ಆಗೋದು ಇಟ್ಸ್ ಆಬ್ವಿಯಸ್ಲಿ, ಅದು ಗೊತ್ತಿರೋ ವಿಷಯನೇ. ಸೊ ಎರಡೂ ಸೈಡು ಫ್ಲೋ ನಾರ್ಮಲ್ ಆಗಿ ಹೋಗಬೇಕು, ನಾರ್ಮಲ್ ಆಗಬೇಕು, ಫ್ಲೋ ಚೆನ್ನಾಗಿರಬೇಕು, ಎರಡೂ ಸೈಡು ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಿ ಮಾಡಬೇಕು ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತಂದರೆ ಏನು ಮಾಡ್ಬೋದು? ಈ ಟಿಪ್ಸ್ನ ಫಾಲೋ ಮಾಡಿ. ಟಿಪ್ ನಂಬರ್ 1, ಮಗುಗೆ ನೀವು ಮಗು ಸ್ಲೀಪಿ ಇದ್ದಾಗ ಅಂತಂದರೆ, ಇದನ್ನು ಡ್ರೀಮ್ ಲ್ಯಾಚಿಂಗ್ ಅಂತ ಕರಿತೀವಿ. ಅಂತಂದರೆ ಮಗು ನಿದ್ದೆ ಮಾಡುವಾಗ ನೀವು ಲೆಸ್ ಪ್ರಿಫರ್ಡ್ ಸೈಡ್, ನಾನು ಎಕ್ಸಾಂಪಲ್ ಮುಖಾಂತರ ಒನ್ ಮೋರ್ ಟೈಮ್ ಟೆಲ್ಲಿಂಗ್, ರೈಟ್ ಸೈಡ್ ಮಗು ಇಷ್ಟಪಡೋದಿಲ್ಲ, ಬರೀ ಲೆಫ್ಟ್ ಸೈಡ್ ಮಾತ್ರ ಬ್ರೆಸ್ಟ್ನ ಫೀಡ್ ಮಾಡೋದಕ್ಕೆ ಇಷ್ಟಪಡುತ್ತೆ ಅಂತಂದರೆ, ರೈಟ್ ಸೈಡ್ನ ನೀವು ಮಗುಗೆ ನಿದ್ದೆ ಬಂದಿರುವಂತಹ ಟೈಮಲ್ಲಿ ಡ್ರೀಮಿ ಫೀಡಿಂಗ್ ಅಂತಲೂ ಕರೀತಾರೆ. ಸೊ ಆ ಒಂದು ಸೈಡ್ನ ನೀವು ಮಗುಗೆ ನಿದ್ದೆ ಮಾಡುವಂತಹ ಟೈಮಲ್ಲಿ ಕೊಡಿ. ಆ್ಯಂಡ್ ನೆಕ್ಸ್ಟ್ ಯಾವಾಗ ಅಂತಂದರೆ, ಮಗುಗೆ ಚೆನ್ನಾಗಿ ಹಸಿವಾಗಿರುತ್ತಲ್ಲ, ಅವಾಗೂ ಸಹ ನೀವು ಮಗು ಲೆಸ್ ಪ್ರಿಫರ್ ಮಾಡುವಂತಹ ಒಂದು ಬ್ರೆಸ್ಟನ್ನ ಆ ಟೈಮಲ್ಲಿ ಕೊಡ್ಬೋದು. ಆವಾಗ ಮಗುಗೆ ಹೊಟ್ಟೆ ಅಷ್ಟಿರುತ್ತೆ, ಆವಾಗ ಕುಡಿಯುತ್ತೆ, ಆವಾಗ ನಿಮಗೆ ಮಿಲ್ಕ್ ಸಪ್ಲೈನೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಮಗು ನಿದ್ದೆ ಟೈಮಲ್ಲೂ ಕುಡಿಯೋದಕ್ಕೆ ಇಷ್ಟಪಡಲ್ಲ ಆ ಸೈಡ್ನ, ಆ್ಯಂಡ್ ಹಸುವಾಗಿದ್ದಾಗ್ಲೂ ಕುಡಿಯೋದೇ ಇಲ್ಲ. ಆ ಥರ ಇದ್ದಾಗ ಥರ್ಡ್ ಟಿಪ್ ಯಾವುದು ಅಂತಂದರೆ, ನೀವು ಮಗು ಯಾವ ಸೈಡ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾನೆ ಇಲ್ಲ, ಹಾಲೇ ಕುಡಿತಿಲ್ಲ ಅನ್ನುವಂತಹ ಸೈಡಲ್ಲಿ ನೀವು ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ನೆಕ್ಸ್ಟ್ ಫೀಡಿಂಗ್ ಟೈಮಲ್ಲಿ ನೀವು ಮಗುಗೆ ಅದನ್ನು ಕೊಡ್ಬೋದು. ಹೇಗೆ ಇಡಬೇಕು? ಫ್ರೀಸರ್ ಅಥವಾ ಫ್ರಿಜ್ಜಲ್ಲಿ ಎಲ್ಲ ಏನು ಇಡಕ್ಕೆ ಹೋಗಬೇಡಿ. ನಾರ್ಮಲ್ ಟೆಂಪ್ರೇಚರಲ್ಲಿ 4 ರಿಂದ 5 ಅವರ್ ಆರಾಮಾಗಿ ಇಡ್ಬೋದು. ಒಂದು ಬೌಲ್ಗೆ ನೀರು ಹಾಕಿ ಗ್ಲಾಸಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತೀರಲ್ಲ, ಆ ಹಾಲನ್ನ ಗ್ಲಾಸಲ್ಲಿ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿದ್ರೆ ಯಾವುದೇ ರೀತಿ ಹಾಲು ಹಾಳಾಗೋದಿಲ್ಲ. 4 to 5 ಅವರ್ಸ್ ಆರಾಮಾಗಿ ಅದು ಕೆಡದೇನೆ ಇರುತ್ತೆ ಚೆನ್ನಾಗಿ. ಅದನ್ನು ನೀವು ಡ್ರಾಪರ್ ಅಥವಾ ಒಳ್ಳೆಯಲ್ಲಿ ಮಗುಗೆ ಫೀಡ್ ಮಾಡ್ಬೋದು. ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಬಹುದು. ಸೊ ಇದು ಮಗು ಒಂದು ಕಡೆ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ, ಇನ್ನೊಂದು ಕಡೆ ಪ್ರಿಫರ್ ಮಾಡ್ತಿಲ್ಲ. ಪ್ರಿಫರ್ ಮಾಡದೇ ಇರುವಂತಹ ಒಂದು ಸೈಡ್ನ ಮಗುಗೆ ಹೇಗೆ ಕೊಡೋದು ಅನ್ನೋದಕ್ಕೆ ಈ 3 ಟಿಪ್ಸ್. ಇಷ್ಟೆಲ್ಲ ಮಾಡಿ ನಿಮಗೆ ಮಿಲ್ಕ್ ಸಪ್ಲೈ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ.
ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಲಾಸ್ಟ್ ಟಿಪ್, ನೀವೇನನ್ನ ಫಾಲೋ ಮಾಡಬೇಕು ಅಂತಂದರೆ, ಮಗು ಒಂದೇ ಸೈಡ್ ಜಾಸ್ತಿ ಕುಡಿತಾ ಇದೆ, ಇನ್ನೊಂದು ಸೈಡ್ ನನಗೆ ಅಷ್ಟು ಮಿಲ್ಕ್ ಸಪ್ಲೈ ಇಲ್ಲ, ನಾನು ಅಷ್ಟು ಜಾಸ್ತಿ ಕುಡಿಸ್ತಿಲ್ಲ. ಕೆಲವರು ನನಗೆ ಕಮೆಂಟ್ ಸಹ ಮಾಡಿದ್ದೀರಾ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಸಹ ಪರ್ಸ್ನಲ್ ಆಗಿ ಮೆಸೇಜ್ ನನಗೆ ರಿಸೀವ್ ಆಗಿದೆ ದಟ್ ಮೇಡಮ್ ನಾನು ಇನಿಷಿಯಲಿ ಮಗು ಒಂದು ಸೈಡ್ ಕುಡಿತಾನೆ ಇರಲಿಲ್ಲ, ನಾನು ಆ ಸೈಡ್ ಬಿಟ್ಟಿದ್ದೀನಿ, ಆ ಸೈಡ್ ನನಗೆ ಇವಾಗ ಹಾಲು ಸಹ ಬರ್ತಿಲ್ಲ, ಏನು ಮಾಡೋದು? ಅಂತಹ ಒಂದು ಪೇರೆಂಟ್ ನೀವಾಗಿದ್ರೆ, ಅಂತಹ ಮಾಮೀಸ್ ನೀವೇನಾರ ಆಗಿದ್ರೆ ಈ ಟಿಪ್ನ ದಯವಿಟ್ಟು ಫಾಲೋ ಮಾಡಿ, ಪ್ಲೀಸ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾವುದು ಅಂತಂದರೆ, ಫೀಡ್ ಮಾಡದೇ ಇರುವಂತಹ ಸೈಡ್, ಮಗುಗೆ ಇಷ್ಟ ಆಗದೇ ಇರುವಂತಹ ಬ್ರೆಸ್ಟ್ನ ನೀವು ಅವಾಗವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾವ್ದಾರ ಗಂಟಾಗಿದೆಯಾ ಅಥವಾ ನೋವು ಬರ್ತಿದ್ರೆ ಅಥವಾ ಏನಾರ ಗಂಟಾಗಿದ್ರೆ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎವ್ರಿ ವೀಕ್ ಚೆಕ್ ಮಾಡ್ಕೊಳ್ಳಿ. ಏನು ತೊಂದರೆ ಇದೆ, ಏನು ಕಳ್ಕೊಳ್ತೀವಿ ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಎವ್ರಿ ವೀಕ್ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅವಾಗವಾಗ ನೋಡ್ಕೊಳ್ತಾನೆ ಇರಿ. ವೀಕ್ ಅನ್ನೋದಕ್ಕಿಂತ ಅವಾಗವಾಗ ನೀವು ನೋಡ್ಕೊಳ್ತಾ ಇರಿ. ಏನಾರ ಗಂಟಾಗಿದೆಯಾ ಅಥವಾ ನೋವು ಬರ್ತಿದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ ಮಗು ಒಂದೇ ಕಡೆ ಬ್ರೆಸ್ಟ್ನ ಕೇಳೋದು ಅಥವಾ ಅಡಿಕ್ಟ್ ಆಗಿರೋದು, ಪ್ರಿಫರ್ ಮಾಡೋದು, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಯಾಕಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಒಂದು ಪ್ರಕೃತಿಯಲ್ಲಿ ಒಂದೇ ತರಹದ ಒಂದು ಇದು ಇರೋದಿಲ್ಲ. ಸೊ ಪ್ರತಿಯೊಂದು ವಿಭಿನ್ನ, ಪ್ರತಿಯೊಬ್ಬ ಮಗುನು ವಿಭಿನ್ನ ಆಗಿರೋದ್ರಿಂದ ನಮ್ಮ ಬ್ರೆಸ್ಟ್ನು ಸಹ ವಿಭಿನ್ನವಾಗಿರುತ್ತೆ. ಅದಕ್ಕೋಸ್ಕರ ಮಗುಗೆ ಇಷ್ಟ ಆಗುತ್ತೆ, ಒಂದು ಕಡೆ ಇಷ್ಟ ಆಗುತ್ತೆ, ಇನ್ನೊಂದು ಕಡೆ ಇಷ್ಟ ಆಗೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ನೀವು ಒಬ್ಬರೇ ಎಲ್ಲ ಇದನ್ನ ಫೇಸ್ ಮಾಡ್ತಿರೋದು. ಎಲ್ಲ ಮಾಮೀಸ್ಗೂ ಇದು ಇಟ್ಸ್ ಲೈಕ್ ಯೂನಿವರ್ಸಲ್ ಅಂತಾನೆ ಹೇಳ್ಬೋದು. ಈ ರೀತಿ ಮಗು ಒಂದೇ ಒಂದು ಬ್ರೆಸ್ಟ್ಗೆ ಪ್ರಿಫರ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಸೊ ನೀವು ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಆ್ಯಂಡ್ ಮಗುಗೆ ಯಾವ ಒಂದು ಬ್ರೆಸ್ಟ್ ಇಷ್ಟ ಆಗುತ್ತೋ ಅದರಲ್ಲೇ ಫೀಡ್ ಮಾಡಿ ಆ್ಯಂಡ್ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ ಆ್ಯಂಡ್ ಮಗುಗೂ ಹೊಟ್ಟೆ ತುಂಬುವಷ್ಟು ಹಾಲು ನೀವು ಕುಡಿಸ್ಬೋದು. ಸೊ ಇನ್ನ ಒಂದು ಮಾಹಿತಿ ಆ್ಯಂಡ್ ಬೇರೆ ಕಂಟೆಂಟ್ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ನಿಮಗೆ ಯಾವ ಕಂಟೆಂಟ್ ಬಗ್ಗೆ ವಿಡಿಯೋ ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾರ ಇದ್ರೆ ಅಥವಾ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ನನ್ನ ವಿಡಿಯೋ ನಿಮಗೆ ಬೇಕಾಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಆ ಒಂದು ರಿಲೇಟೆಡ್ ಮಾಹಿತಿ ಬಗ್ಗೆ ನಾನು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, take care all of you. Love you all. Don't forget to subscribe to my channel. Bye bye.